ಅಂತಾರಾಷ್ಟ್ರೀಯ ಲಿಂಗಾಯತ ಯುವ ವೇದಿಕೆ ವತಿಯಿಂದ ಐಎಲ್ವೈಎಫ್ ವೀರಶೈವ ಲಿಂಗಾಯತ ಗ್ಲೋಬಲ್ ಬಿಸಿನೆಸ್ ಕಾನ್ಕ್ಲೇವ್ 2026 ಜನವರಿ 29ರಿಂದ ಫೆಬ್ರವರಿ 1ರವರೆಗೆ ಬೆಂಗಳೂರಿನ ವೈಟ್ ವೆಟಲ್ಸ್ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಆಯೋಜಿಸಲಾಗುತ್ತಿದೆ. ಹಿಂದಿನ ಆವೃತ್ತಿಗಳ ಭಾರಿ ಯಶಸ್ಸಿನ ಹಿನ್ನೆಲೆ ಈ ಬಾರಿ 75,000ಕ್ಕೂ ಹೆಚ್ಚು ಜನರು ಪಾಲ್ಗೊಳ್ಳುವಿಕೆ ನಿರೀಕ್ಷಿಸಲಾಗಿದೆ ಎಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷರಾದ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಕಾನ್ಕ್ಲೇವ್ ಸ್ಪಷ್ಟವಾದ ವ್ಯಾಪಾರ ಸಾಧನೆಗಳ ದಾಖಲೆಗಳನ್ನು ಹೊಂದಿದೆ. ಮೈಸೂರು ಕಾನ್ಕ್ಲೇವ್ 2025ರಲ್ಲಿ 130 ಕೋಟಿ, ಹುಬ್ಬಳ್ಳಿ ಕಾನ್ಕ್ಲೇವ್ 2024ರಲ್ಲಿ 54 ಕೋಟಿ ಹಾಗೂ ಬೆಂಗಳೂರು ಕಾನ್ಕ್ಲೇವ್ 2023ರಲ್ಲಿ 35 ಕೋಟಿ ಮೌಲ್ಯದ ವ್ಯವಹಾರಗಳು ಯಶಸ್ವಿಯಾಗಿ ಕಲೆ ಹಾಕಿದೆ. ಈ ಸಾಧನೆಗಳ ಹಿನ್ನೆಲೆಯಲ್ಲಿ 2026ರ ಕಾನ್ಕ್ಲೇವ್ ಹೊಸ ಮೈಲುಗಲ್ಲು ಸ್ಥಾಪಿಸುವ ನಿರೀಕ್ಷೆಯಲ್ಲಿದೆ ಎಂದು ಆಶಾಭಾವನೆ ವ್ಯಕ್ತಪಡಿಸಿದರು. 4 ದಿನಗಳ ಈ ಮಹತ್ವದ ಕಾರ್ಯಕ್ರಮದಲ್ಲಿ ಉದ್ಯಮಿಗಳು, ಕೈಗಾರಿಕಾ ನಾಯಕರು, ನೀತಿ ನಿರ್ಣಾಯಕರು, ಸ್ಟಾರ್ಟ್ಅಪ್ಗಳು, ಎಂಎಸ್ಎಂಇಗಳು ಹಾಗೂ ಜಾಗತಿಕ ವ್ಯಾಪಾರ ಪ್ರತಿನಿಧಿಗಳು ಒಂದೇ ವೇದಿಕೆಯಲ್ಲಿ ಸೇರುವರು. ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಗಳಾಗಿ 250ಕ್ಕೂ ಹೆಚ್ಚು ವ್ಯಾಪಾರ ಮಳಿಗೆಗಳು, ಗ್ಲೋಬಲ್ ನೆಟ್ವರ್ಕಿಂಗ್ ವಲಯ, ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ವೇದಿಕೆ ಹಾಗೂ ಪ್ರಮುಖ ವಕ್ತಾರರೊಂದಿಗೆ ಉನ್ನತ ಮಟ್ಟದ ಸಮ್ಮೇಳನಗಳು ನಡೆಯಲಿವೆ. ಸ್ಟಾರ್ಟ್ ಅಪ್, ಎಂಎಸ್ಎಂಇ, ಕೈಗಾರಿಕಾ ಮತ್ತು ವ್ಯಾಪಾರ ಕ್ಷೇತ್ರಗಳಿಗೆ ವಿಶೇಷ ಒತ್ತು ನೀಡಲಾಗಿದೆ ಎಂದು ವಿವರಿಸಿದರು. ಉದ್ಘಾಟನೆ ಹಾಗೂ ಆರಂಭಿಕ ಸಮಾರಂಭವನ್ನು ಜನವರಿ 29, 2026ರಂದು ಸಂಜೆ 4:30ಕ್ಕೆ ನಡೆಯಲಿದ್ದು, ಇದನ್ನು ಪರಮಪೂಜ್ಯ ಶ್ರೀ ಸಿದ್ಧಲಿಂಗ ಸ್ವಾಮಿಗಳು, ಸಿದ್ಧಗಂಗಾ ಮಠ ಅವರು ಗೌರವಪೂರ್ವಕವಾಗಿ ಉದ್ಘಾಟಿಸಲಿದ್ದಾರೆ. ಕರ್ನಾಟಕ ಸರ್ಕಾರದ ಸಚಿವರಾದ ಎಂಬಿ ಪಾಟೀಲ್, ಈಶ್ವರ್ ಖಂಡ್ರೆ, ಶರಣಬಸಪ್ಪ ದರ್ಶನಪುರ ಹಾಗೂ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರ ಘನ ಉಪಸ್ಥಿತಿಯಲ್ಲಿ ಕಾನ್ಕ್ಲೇವ್ ನಡೆಯಲಿದೆ ಎಂದರು. ಇದಲ್ಲದೆ ಉದ್ಯಮಿಗಳಾದ ವಿಜಯ್ ಸಂಕೇಶ್ವರ್, ಬಿಎಂ ಜಯಶಂಕರ್, ಡಾಕ್ಟರ್ ಶರಣ್ ಪಾಟೀಲ್, ಬಾಲಚಂದ್ರ ಸಿಂಗ್ ರಾವ್ ರಾಣೆ, ರವೀಂದ್ರನಾಥ್ ಅವರು ಭಾಗವಹಿಸಲಿದ್ದಾರೆ. ಫೆಬ್ರವರಿ 1ರಂದು ಸಂಜೆ 4:30ಕ್ಕೆ ನಡೆಯುವ ಸಮಾರೋಪ ಸಮಾರಂಭವು ಚಿಕ್ಕಮಗಳೂರಿನ ಬಸವತತ್ವ ಪೀಠದ ಡಾಕ್ಟರ್ ಶ್ರೀ ಬಸವ ಮರುಳಸಿದ್ಧ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯ ಮತ್ತು ಅಧ್ಯಕ್ಷತೆಯಲ್ಲಿ ನೆರವೇರಲಿದೆ. ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ವಿಜಯಾನಂದ ಎಸ್ ಕಾಶಪ್ಪನವರ್, ಶಂಕರ್ ಬಿದರಿ ಪಿಎಸ್ಐ, ಮುರುಗೇಶ್ ನಿರಾಣಿ, ನವೀನ್, ಶ್ರೀಮತಿ ರಾಣಿ ಸತೀಶ್ ಹಾಗೂ ನವೀನ್ ಕೆಎಸ್ ಎಂಎಲ್ಸಿ ಪಾಲ್ಗೊಳ್ಳಲಿದ್ದಾರೆ. ಕಾರ್ಯಕ್ರಮದ ಅಂಗವಾಗಿ ಫೆಬ್ರವರಿ 1, 2026ರಂದು ಸಂಜೆ 6:30ಕ್ಕೆ ಸಾಂಸ್ಕೃತಿಕ ಮನೋರಂಜನಾ ಸಂಜೆಯು ನಡೆಯಲಿದ್ದು, ಖ್ಯಾತ ಗಾಯಕರು ಐಶ್ವರ್ಯ ರಂಗರಾಜನ್, ಸಾಧಿನಿ ಕೊಪ್ಪ, ನಿಹಾಲ್ ಹಾಗೂ ಅಶ್ವಿನಿ ಶರ್ಮಾ ಅವರು ತಮ್ಮ ಗಾಯನ ಪ್ರದರ್ಶನ ಮಾಡಲಿದ್ದಾರೆ. ಪ್ರಮಾಣ, ವಿಶ್ವಾಸಾರ್ಹತೆ ಹಾಗೂ ಸಾಬೀತಾದ ಆರ್ಥಿಕ ಪರಿಣಾಮದೊಂದಿಗೆ ಐಎಲ್ವೈಎಫ್ ವೀರಶೈವ ಲಿಂಗಾಯತ ಗ್ಲೋಬಲ್ ಬಿಸಿನೆಸ್ ಕಾನ್ಕ್ಲೇವ್ 2026 ಕರ್ನಾಟಕದ ಅತ್ಯಂತ ಪ್ರಭಾವಶಾಲಿ ವ್ಯಾಪಾರ ವೇದಿಕೆಗಳಲ್ಲೊಂದು ಎಂಬುದಾಗಿ ರೂಪುಗೊಳ್ಳಲಿದೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಸಿದ್ದರಾಮಯ್ಯ ಅವರಿಂದ ಏನು ಆದೇಶ ನಮಗೆ ಬಂದಿದೆ, ಆ ಪ್ರಕಾರ ಇದು ಪತ್ರಿಕಾಗೋಷ್ಠಿಯನ್ನ ಮಾಡಿ ಈ ಒಂದು ಇದರ ಬಗ್ಗೆ ತಿಳುವಳಿಕೆ ಕೊಡಬೇಕಂತಕ್ಕಂಥದ್ದು ಮತ್ತು ತಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡೋದೇನೆಂದರೆ, ಈ ಫೆಬ್ರವರಿ 29ರಿಂದ 1ರವರೆಗೆ ಬೆಂಗಳೂರಿನಲ್ಲಿ ಜರುಗತಕ್ಕಂಥ ಈ ಒಂದು ಬಿಸಿನೆಸ್ ಕಾನ್ಕ್ಲೇವ್ಗೆ, ಈ ಒಂದು ವ್ಯಾಪಾರ ಉದ್ಯಮ ವೃದ್ಧಿ ಮಾಡಿಕೊಳ್ಳಲಿಕ್ಕೆ ನಮ್ಮ ಸಮಾಜದವರಿಗೆ ಅನುಕೂಲ ಮಾಡತಕ್ಕಂಥ ಒಂದು ಸಂಘಟನೆ ಅತ್ಯಂತ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಪ್ರತಿ ವರ್ಷ ಕೂಡ ಬೆಂಗಳೂರಲ್ಲಿ, ಮೈಸೂರಲ್ಲಿ ಮತ್ತು ವಿವಿಧ ಕೇಂದ್ರಗಳಲ್ಲಿ, ಬೆಳಗಾವಿನಲ್ಲೂ ಮತ್ತು ಹುಬ್ಬಳ್ಳಿಯಲ್ಲೂ ಕೂಡ ನಡೆದಿದ್ದು, ಅದೇ ಥರ ಈ ವರ್ಷ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೀತದೆ. ಇದಕ್ಕೆ ಅನೇಕ ಪೂಜ್ಯರು ಬರ್ತಾರೆ. ಆಮೇಲೆ ತುಮಕೂರಿನ ಸಿದ್ಧಗಂಗಾ ಶ್ರೀಗಳು ಕೂಡ ಬಂದು ಉದ್ಘಾಟನೆಯನ್ನು ನೆರವೇರಿಸ್ತಾ ಇದ್ದಾರೆ. ಇದರಲ್ಲಿ ವಿಜಯ್ ಸಂಕೇಶ್ವರ್ ಸರ್ ಅವರು ಕೂಡ ಬರ್ತಾರೆ. ಎಲ್ಲರೂ ಕೂಡ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಯುವ ಉದ್ಯಮಿಗಳಿಗೆ ಮತ್ತು ಸಮುದಾಯದ ಏನು ವ್ಯಾಪಾರ ವ್ಯವಹಾರವನ್ನು ಮಾಡಲಿಕ್ಕೆ ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಸಾಕಷ್ಟು ವ್ಯವಹಾರಗಳನ್ನು ಮಾಡ್ತಾ ಇದೆ. ಈಗ ನಮ್ಮ ರಾಜ್ಯದಲ್ಲೂ ಕೂಡ ಹೆಚ್ಚಿನ ವ್ಯವಹಾರವನ್ನು ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತಕ್ಕಂಥದ್ದು ಮತ್ತು ಪ್ರೋತ್ಸಾಹ ಕೊಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆ ಒಂದು ಸಂಘಟನೆಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾನು ತಮ್ಮ ಮುಖಾಂತರ ಇಷ್ಟೇ ಕೇಳೋದು, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ರಾಯಚೂರು ಜಿಲ್ಲಾ ಘಟಕದ ವತಿಯಿಂದ ಮಾಧ್ಯಮದ ಮುಖಾಂತರ ಕೇಳೋದಷ್ಟೇ. ತಮ್ಮ ಮುಖಾಂತರ ನಮ್ಮ ರಾಯಚೂರು ಜಿಲ್ಲೆ ಎಲ್ಲ ಉದ್ಯಮಿಗಳಿರ್ಬೋದು, ವ್ಯಾಪಾರಸ್ಥರಿರ್ಬೋದು, ಇದರಲ್ಲಿ ಪಾಲ್ಗೊಳ್ಳಲು ಆಸಕ್ತಿ ವಹಿಸಿ ಅಲ್ಲಿ ಸೇರಲಿಕ್ಕೆ ಒಂದು ಪ್ರಚಾರವನ್ನು ತಾವು ನೀಡಬೇಕಂತ ಹೇಳಿ, ಮುಂದಿನ ವಿವರಗಳನ್ನು ನಮ್ಮ ಎಸ್.ಬಿ. ಪಾಟೀಲ್ ಸಂಯೋಜಕರು ಕೊಡ್ತಾರೆ ಅಂತ ಹೇಳಿ ಓಕೆ ಸರ್.
ಪತ್ರ ಉತ್ತರಗಳಿಗೆ ಮತ್ತು ಮಾತುಗಳಿಗೆ ತಮ್ಮ ಗೊತ್ತಿರಾಗಿ ನಮ್ಮ ಅಧ್ಯಕ್ಷರಾಗಿ ಅಂತಾರಾಷ್ಟ್ರೀಯ ಲಿಂಗಾಯತ ವತಿಯಿಂದ ಅಖಿಲ ವಿದೇಶಿವ ಲಿಂಗಾಯತ ಗ್ಲೋಬಲ್ ಬಿಸಿನೆಸ್ ಕಾನ್ಕ್ಲೇವ್ 2026 ಜನವರಿ 21ರಿಂದ ಫೆಬ್ರವರಿ 1ರವರೆಗೆ ವೈಟ್ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದೆ. ಹಿಂದಿನ ಅಮೃತಗಳಿಗೆ ಭಾರಿ ಯಶಸ್ವಿಯಾಗಿ ಹಿನ್ನೆಲೆಯಲ್ಲಿ ಸರಿಸುಮಾರು 75,000ಕ್ಕೂ ಹೆಚ್ಚು ಜನ ಪಾಲ್ಗೊಳ್ಳುವ ನಿರೀಕ್ಷೆಯಲ್ಲಿದೆ. ತಮ್ಗೆ ಗೊತ್ತಿರುವಾಗ 2023ರಲ್ಲಿ ಸುಮಾರು 35 ಕೋಟಿ ವ್ಯವಹಾರ ಮಾಡಲಾಗಿತ್ತು ಮತ್ತು 2024ರಲ್ಲಿ 64 ಕೋಟಿ ವ್ಯವಹಾರ ಮಾಡಲಾಗಿತ್ತು ಮತ್ತು 2025ರಲ್ಲಿ 130 ಕೋಟಿ ವ್ಯವಹಾರ ಮಾಡಲಾಗಿತ್ತು. ಸೊ ಈ 2026ರಲ್ಲಿ ಅದಕ್ಕೂ ಹೆಚ್ಚು ಮೈಲಿಗಲ್ಲು ಸಾಧಿಸಲು ನಿರೀಕ್ಷೆಯಲ್ಲಿದೆ. ತಮ್ಗೆ ಗೊತ್ತಿರೋ ಹಾಗೆ ಉದ್ಘಾಟಕರಾಗಿ ಆರಂಭಿಕವಾಗಿ ಸಮಾರಂಭದ ಜನವರಿ 29, 2026 ಸಂಜೆ 4:30 ಗಂಟೆಗೆ ನಡೆಯಲಿದ್ದು ಇದನ್ನು ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಸ್ವಾಮಿಗಳು ಸಿದ್ಧಗಂಗಾ ಮಠ ಅವರು ಮತ್ತು ಗೌರವಪೂರ್ವಕವಾಗಿ ಉದ್ಘಾಟಿಸಲಾಗಿದ್ದಾರೆ. ಮತ್ತು ಕರ್ನಾಟಕದ ಮಾನ್ಯ ಸಚಿವರಾದ ಶ್ರೀ ಎಂ.ಬಿ. ಪಾಟೀಲ್ ಮತ್ತು ಹಾಗೂ ಈಶ್ವರ ಖಂಡ್ರೆ ಸಾಹೇಬರು ಹಾಗೂ ಶರಣಬಸವ ದರ್ಶನಾಪುರ ಹಾಗೂ ಕೇಂದ್ರ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಈ ಘನ ಉಪಸ್ಥಿತಿಯಲ್ಲಿ ನಡೆಯಲಿದೆ. ಇದಲ್ಲದೆ ವಿಜಯ್ ಶಂಕೇಶ್ವರ ಹಾಗೂ ಜಯಪ್ರಕಾಶ್ ಅವರು ಮತ್ತು ಶರಣ್ ಪಾಟೀಲ್ ಸ್ಪರ್ಶ ಆಸ್ಪತ್ರೆಯವರು ಮತ್ತು ಬಾಲಚಂದ್ರ ಸಿಂಗ್ ಠಾಣೆ ಅವರು, ರವೀಂದ್ರನಾಥ್ ಅವರು ಇತ್ಯಾದಿ ಸೇರ್ತಾ ಇದ್ದಾರೆ. ಮುಖ್ಯವಾಗಿ 2026 ಫೆಬ್ರವರಿ 1 ಸಂಜೆ 4:30ಕ್ಕೆ ನಡೆಯುವ ಸಮಾವೇಶದಲ್ಲಿ ಚಿಕ್ಕಮಗಳೂರಿನ ಬಸವತತ್ವದ ಪೀಠದ ಡಾಕ್ಟರ್ ಶಿವಬಸವ ನೋಡಿ ಸಿದ್ದೇಶ್ವರ ಸ್ವಾಮಿಗಳು ಸನ್ನಿಧಿಯಲ್ಲಿ ಮತ್ತು ಗೌರವಾನ್ವಿತ ಅಧ್ಯಕ್ಷರಾದ ಶರಣ್ ಪ್ರಕಾಶ್ ಪಾಟೀಲ್, ವೈದ್ಯಕೀಯ ಶಿಕ್ಷಣ ಕೌಶಲ್ಯ ತರಬೇತಿ ಉದ್ಯಮಶೀಲ ಹಾಗೂ ಜೀವನೋಪಾಯ ಸಚಿವರಾದ ಶ್ರೀ ವಿಜಯಾನಂದ್ ಎಸ್ ಕಾಶ್ಯಪ್ನವರು ಹಾಗೂ ಶಂಕರ್ ಬಿದ್ರಿ ಸಾಹೇಬ್ IPS ಅವರು, ಮುಖೇಶ್ ನಿರಾಣಿ, ನವೀನ್ ಇತ್ಯಾದಿ ಗಣ್ಯ ವ್ಯಕ್ತಿಗಳು ಸೇರ್ತಾ ಇದ್ದಾರೆ. ಮುಖ್ಯ ಉದ್ದೇಶ ಈಗ ತಮ್ಗೆ ಗೊತ್ತಿರೋ ಹಾಗೆ ಇದು ಉದ್ಯಮಶೀಲತೆ, ಯುವಕರಿಗೆ ಉದ್ಯಮಶೀಲತೆ, ಎಸ್ಪೆಷಲಿ ಉತ್ತರ ಕರ್ನಾಟಕದಲ್ಲಿ ಈಗಾಗಲೇ ನೋಡಬೇಕು. ಹುಬ್ಬಳ್ಳಿ, ಬೆಂಗಳೂರು, ಬೆಳಗಾವಿ, ಶಿವಮೊಗ್ಗ ಅಲ್ಲೆಲ್ಲ ಒಳ್ಳೆ ಚಾಪರ್ ಆಗಿ ಅದು ನಡೀತಾ ಇದೆ. 2013ರಲ್ಲಿ ಒಂದು 20 ಉದ್ಯಮದಿಂದ ಸ್ಟಾರ್ಟ್ ಆಗಿತ್ತು ಇದು. ಸೊ ಈ 2025-26ರಲ್ಲಿ ಈ ಮಟ್ಟಿಗೆ ವೇಳೆಯಲ್ಲಿ ಸಾಧಿಸಿದೆ. ಸರಿ ಸುಮಾರು ಒಂದು 6,000 ರಿಂದ 7,000 ಕೋಟಿವರೆಗೂ ಟರ್ನ್ ಓವರ್ ಆಗಿದೆ. ಮುಖ್ಯವಾಗಿ ಹೇಳ್ಬೇಕಂದ್ರೆ ಡೆಲ್ಲಿ, ಮುಂಬೈ, ಕಲ್ಕತ್ತಾ, ಚೆನ್ನೈ ಹಂತದಲ್ಲೂ ವ್ಯಾಪಾರ ನಡೀತಾ ಇದೆ. ಇವತ್ತು ದುಬೈಯಲ್ಲಿ ವ್ಯಾಪಾರ ನಡೀತಿದೆ. ಇದು ನಾಟ್ ಓನ್ಲಿ ಒಂದು ಜಿಲ್ಲೆ ಅಲ್ಲ, ಒಂದು ರಾಜ್ಯ ಅಲ್ಲ, ಒಂದು ದೇಶಕ್ಕೂ ಸೀಮಿತಿಲ್ಲ. ಈ ಗ್ಲೋಬಲ್ ಅಂದ್ರೆ ಈ ಪ್ರಪಂಚ ವ್ಯಾಪ್ತಿಯಲ್ಲಿ ಏನಾದರೂ ಒಂದು ವ್ಯಾಪಾರ ಮಾಡಲಿಕ್ಕೆ ಮುಂದೆ ನಡೀತಾ ಇದೆ. ಈಗ ಆಲ್ರೆಡಿ ಸಣ್ಣ ಪುಟ್ಟ ವ್ಯಾಪಾರ ನಡೀತಾ ಇದೆ. ಎಲ್ಲಿ ಸಣ್ಣ ಪುಟ್ಟ ವ್ಯಾಪಾರ ನಡೀತಿದೆ ಆ ಒಂದು ಬೇರೆ ಉಳಿದಾಗ ಅಲ್ಲಿ ಒಂದು ಚಾಪ್ಟರ್ ಅಂದ್ರೆ ಸಾಧನೆ ಆಗ್ತದೆ. 2025ರಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಗೊತ್ತಿರಬೇಕು, ಹೆಚ್ಚು ಕಡಿಮೆ 15,000 ಕೋಟಿಯಷ್ಟು ಇರೋದಲ್ಲ ನಮ್ಮ ಭಾಗದಿಂದ ಸರ್ಕಾರಕ್ಕೆ ಒಂದು ಟ್ಯಾಕ್ಸ್ ರೂಪದಲ್ಲಿ ಬರುತ್ತೆ. ಸೊ ಇಲ್ಲಿ ಬಹಳ ಉತ್ತೇಜನ ಇರುತ್ತೆ, ಎಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ. ಸೊ ರಾಯಚೂರು, ಯಾದಗಿರಿ, ಗುಲ್ಬರ್ಗ, ಬೀದರಲ್ಲಿ ಮುಂದಿನ ದಿನಗಳಲ್ಲಿ 2025ರಲ್ಲೇ ಆಗಬೇಕಾಗಿತ್ತು. ಶಿವಮೊಗ್ಗದ ಒಂದು ಕಾರಣಕ್ಕೆ ಲೇಟ್ ಆಯಿತು. ಸೊ 2025ರಲ್ಲಿ ಅನ್ಕೊಂಡಿದ್ದೀವಿ ಈ ಭಾಗದಲ್ಲಿ ಚಾಪ್ಟರ್ ಓಪನ್ ಮಾಡಲಿಕ್ಕೆ ಅಂತ ಅನ್ಕೊಂಡಿದ್ವಿ. ಅಷ್ಟೇ ತಮ್ಮಲ್ಲಿ ನಾವು ಕೇಳೋದು ಅಂದ್ರೆ ಯುವಕರೇ ಮುಂದೆ ಬರಬೇಕು. ಏನದಲ್ಲ, ಎಸ್ಪೆಷಲಿ ಫಾರ್ ಎಂಟರ್ಪ್ರೈನರ್ಸ್, ಉದ್ಯಮಿಗಳಿಗೆ ಏನದಲ್ಲ, ಇದನ್ನ ಸಬಲೀಕರಣ, ಆರ್ಥಿಕ ಮತ್ತು ಎಲ್ಲ ಸಬಲೀಕರಣ ಆಗಲಿಕ್ಕೆ ಮುಂದಾಗಿ ಬರಬೇಕಂತ ನನಗೆ ಉತ್ತರ ಕರ್ನಾಟಕದ ಭಾಗದ ಎಲ್ಲ ಉದ್ಯಮಿಗಳಿಗೂ ನಾನು ಬೇಡ್ಕೊಳ್ಳೋದಂತೆ ಇದನ್ನ ಕಲ್ತೆ ಭೇಟಿಯಾಗಿ ತಮ್ಮ ಏನೇ ಸಮಸ್ಯೆ ಇದ್ರು, ಏನೇ ಈ ಭಾಗದ ಏನೇ ಇದ್ರು ನೀವೆಲ್ಲ ಕೇಳ್ಬೋದು. ಯಾಕಂದ್ರೆ ಅಲ್ಲೆಲ್ಲ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಮತ್ತು ನಮ್ಮ ಕೈಗಾರಿಕಾ ಸಚಿವರು ಬರ್ತಾ ಇದ್ದಾರೆ. ಲಿಂಗಾಯತ ಸಮುದಾಯದ ಭಾಗವಹಿಸಬಹುದಾ? ಎಲ್ಲ ಸಮುದಾಯದ ಇಲ್ಲ, ಕಾನ್ಕ್ಲೇವ್ದಲ್ಲಿ ಎಲ್ಲ ಸಮುದಾಯವರು ಭಾಗವಹಿಸಬಹುದು, ಒಂದೇ ಅಂತೇನಿಲ್ಲ. ಏನಂದ್ರೆ ಒಂದು ಇದರಿಂದ ನಾವು ಸ್ಟಾರ್ಟ್ ಅಪ್ ಮಾಡಿದ್ದು, ಇದ್ರ ಒಂದು ಹೆಸರಿಟ್ಟು ಯಾವ್ದೊಂದು ಗುಂಪು ಹೊಸಬೇಕಲ್ಲ, ಆ ಲೆಕ್ಕದಲ್ಲಿ ಹೊರಿಸ್ತಾ ಇದ್ವಿ. ಎಲ್ಲ ಸಮುದಾಯರು ಭಾಗವಹಿಸಬಹುದು. ಫ್ರೀ ಸರ್, ಫ್ರೀ ಏನ್ ತೊಂದರೆ ಫ್ರೀ. ಒಂದು 26-29 ಸ್ಟಾರ್ಟ್ ಆಗುತ್ತೆ ಉದ್ಘಾಟನೆ. ಅಲ್ಲಿಂದ ನಿಮಗೆ ಒಳ್ಳೆ ಉಪನ್ಯಾಸಕರು ಇತ್ಯಾದಿ ಎಲ್ಲ ಒಳ್ಳೆ ಗಣ್ಯ ವ್ಯಕ್ತಿಗಳು ಬರ್ತಾರೆ. ಈ ಸಂದರ್ಭದಲ್ಲಿ ವಿ.ಬಿ. ಪಾಟೀಲ್, ಉಮೇಶ್ ಪಾಟೀಲ್, ಬಸವರಾಜ್, ಸಿದ್ದಲಿಂಗಪ್ಪ ವಕೀಲ್ ಸೇರಿದಂತೆ ಇತರರಿದ್ದರು.